ದಾವಣಗೆರೆಯಲ್ಲಿರುವಂತಹ ವಸತಿ ಶಾಲೆಯಲ್ಲಿ ಹೇಳೋರೇ ಇಲ್ಲ ಎಂಬ ಪರಿಸ್ಥಿತಿ ಅಲ್ಲಿ ಕಾಡ್ತಿರುವಂತದ್ದು. ವಿದ್ಯಾರ್ಥಿಗಳಿಗೆ ಕಳಪೆ ಆಹಾರ ವಿತರಣೆ ಆಗ್ತಿದೆ. ಬೆಡ್ಗಳು ಕೂಡ ಹರಿದ ಬೆಡ್ಗಳನ್ನ ಅಲ್ಲಿ ವಿತರಣೆ ಮಾಡಲಾಗಿದೆ. ದಾವಣಗೆರೆಯಲ್ಲಿರುವ ವಸತಿ ಶಾಲೆಯಲ್ಲಿ ಹರಿದ ಬೆಡ್ ಹಾಗೂ ಕಳಪೆ ಆಹಾರವನ್ನ ವಿತರಣೆಯನ್ನ ಮಾಡಲಾಗ್ತಿದೆ. ಅಂಬೇಡ್ಕರ್ ಮೆಟ್ರಿಕ್ ನಂತರ ಬಾಲಕರ ವಸತಿ ನಿಲಯದಲ್ಲಿ ಅವ್ಯವಸ್ಥೆ ತಾಂಡವವಾಡ್ತಿದೆ. ಸರ್ಕಾರಿ ಪರ್ಫಾರ್ಮ್ ನಿಯಮ ಉಲ್ಲಂಘಿಸುತ್ತಿದ್ದಾರೆ ವಾರ್ಡನ್. ಅಲ್ಲಿರುವ ವಾರ್ಡನ್ ಸರ್ಕಾರಿ ನಿಯಮಗಳನ್ನ ಉಲ್ಲಂಘನೆ ಮಾಡ್ತಿಲ್ಲ. ವಾರ್ಡನ್ ವಿರುದ್ಧ ಹಲವು ಬಾರಿ ಆರೋಪ ಬಂದ್ರು ಡೋಂಟ್ ಕೇರ್ ಅಂತೆ ಬಾಯ್ಮುಚ್ಚಿ ಕೂಡ ಇಲಾಖೆ ಕೂತಿರುವಂತದ್ದು. ಎರಡೆರಡು ವಸತಿ ಹಾಸ್ಟೆಲ್ಗೆ ತಿಪ್ಪೇಸ್ವಾಮಿಯವರೇ ವಾರ್ಡನ್ ಆಗಿರುವಂತದ್ದು. ತರಕಾರಿ ಆಹಾರ ಸಾಮಗ್ರಿಗಳ ಕ್ರೈಟ್ ಫುಲ್ ಖಾಲಿ ಆಗಿರುವಂತದ್ದು. ಹಾಸ್ಟೆಲ್ ನಿರ್ವಹಣೆ ಮಾಡುವಲ್ಲಿ ವಾರ್ಡನ್ ತಿಪ್ಪೇಸ್ವಾಮಿ ವಿಫಲರಾಗಿದ್ದಾರೆ. ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾದರೂ ನಕಲಿ ಬಿಲ್ ಸೃಷ್ಟಿಸಿ ಭ್ರಷ್ಟಾಚಾರವನ್ನ ಮಾಡ್ತಿರುವಂತದ್ದು. ಗಿರಾಣಿ ಅಂಗಡಿಯಲ್ಲಿ ಖರೀದಿಸಿ ಗುತ್ತಿಗೆದಾರನ ಹೆಸರಲ್ಲಿ ಹೆಚ್ಚಿಸುತ್ತಿರುವಂತದ್ದು ಬಿಲ್ ಪಾವತಿಯನ್ನ. ವಾರ್ಡನ್ ತಿಪ್ಪೇಸ್ವಾಮಿ ಉದ್ಘಾಟನೆಯಿಂದ ವಿದ್ಯಾರ್ಥಿಗಳು ಕೂಡ ಈಗ ಬೇಸತ್ತು ಹೋಗಿರುವಂತದ್ದು. ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ರಾಜಪ್ಪ ಅವರು ದೂರವಾಣಿ ಸಂಪರ್ಕದಲ್ಲಿ ನೀಡುತ್ತಾರೆ. ರಾಜಪ್ಪ, ಏನು ದಾವಣಗೆರೆಯಲ್ಲಿರುವ ವಸತಿ ಶಾಲೆಯಲ್ಲಿ ಅವ್ಯವಸ್ಥೆ ಕೂಡ ತಾಂಡವ ಆಡ್ತಿದ್ದು ಎರಡೆರಡು ಹೆಸರಲ್ಲಿ ವಾರ್ಡನ್ ಏನು? ಹೌದು ಮೇಡಮ್, ಜಗಳೂರು ಪಟ್ಟಣದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಮೆಟ್ರಿಕ್ ನಂತರ ಹಾಸ್ಟೆಲ್ ನಲ್ಲಿ ವಾರ್ಡನ್ ತಿಪ್ಪೇಸ್ವಾಮಿ ಏನಿದ್ದಾರೋ ಸರಿಯಾದ ರೀತಿ ಸರ್ಕಾರಿ ಆಹಾರ ಭತ್ಯಗಳನ್ನ ಒದಗಿಸ್ತಾ ಇಲ್ಲ ಅಂತ ಹೇಳಿ ಆರೋಪ ಇದೆ ಮೇಡಮ್. ಅಲ್ಲಿ ನಾವೊಂದು ಟೈಮ್ ಭೇಟಿ ನೀಡಿದಾಗ ಯಾವುದೇ ರೀತಿ ಆ ತರ ತರಕಾರಿಗಾಗಿ ಆಹಾರ ದಾಸ್ತಾನುಗಳಲ್ಲಿ ಕಂಡು ಬರಲಿಲ್ಲ. ಆ ಸಂದರ್ಭದಲ್ಲಿ ಮತ್ತೆ ಹರಿದ ಏನು ಮಂಚದ ಮೇಲಿರ್ತಕ್ಕಂಥ ಬೆಡ್ ಕೂಡ ಹರಿದ ಕಳಪೆ ಮಟ್ಟದ ಬೆಡ್ಶೀಟ್ಗಳಾಗಿರ್ಬೋದು, ಬೇರೆ ಪರಿಕರಗಳಾಗಿರ್ಬೋದು ಅಂತ ಕಂಡು ಬಂದಿತ್ತು. ಆ ನಿಟ್ಟಿನಲ್ಲಿ ಬೇಜವಾಬ್ದಾರಿತನ, ಆಮೇಲೆ ಸ್ಥಳೀಯವಾಗಿ ಸರ್ಕಾರಿ ಪರಮಾನು ನಿಯಮ ಉಲ್ಲಂಘನೆ ಮಾಡ್ತಕ್ಕಂಥ ತಿಪ್ಪೇಸ್ವಾಮಿ ಅವರು ಪ್ರತಿ ಸಾರಿನೂ ಕೂಡ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಇರೋದಿಲ್ಲ ಅಂತ ಹೇಳಿ ಒಂದು ಆರೋಪ ಕೇಳಿದ್ರು. ಇದಕ್ಕೆ ಸಂಬಂಧಿಸಿದಂತೆ ಯಾವ ಅಧಿಕಾರಿಗಳು ಅವ್ರ ವಿರುದ್ಧ ಏನು ಕ್ರಮಗಳನ್ನ ತಗೊಂಡಿಲ್ವಾ ಏನು ಅಂತ ಅದು ತಿಪ್ಪೇಸ್ವಾಮಿ ಅವರಿಗೆ ಕೇಳಿದ್ರೆ ಒಂದು ದುರಂಕಾರದ ಮಾತು ಮಾತಾಡ್ತಾನೆ ಮೇಡಮ್. ಅದು ಸರ್ಕಾರಿ ಅಧಿಕಾರಿ ಅಂತಕ್ಕಂಥ ಅರಿವಿಲ್ಲದೆ ಮಾತಾಡ್ತಕ್ಕಂಥ ನೀತಿ ಅಲ್ಲಿ ಕಂಡು ಬಂದಿದೆ. ನನ್ನ ಯಾವ್ದು ನೀವೇನಾದ್ರೂ ಕೇಳಿದ್ರೆ ತಾಲೂಕ್ ಆಫೀಸರ್ನೇ ತಾಲೂಕು ಸಹಾಯಕ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರನ್ನ ಕೇಳಿದ್ರೆ ಅಂತಕ್ಕಂಥ ಒಂದು ದುರ್ವರ್ತನೆ ಮಾತುಗಳನ್ನು ಕೇಳಿದೀವಿ. ಯಾವುದೋ ಒಂದು ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡೋ ರೀತಿ ವರ್ತನೆ ಮಾಡ್ತದಲ್ಲ. ಸರ್ಕಾರಿ ಹಾಸ್ಟೆಲ್ ನಲ್ಲಿ ಸರ್ಕಾರಿ ಅಧೀನದಲ್ಲಿ ಸ್ವಾಮ್ಯದಲ್ಲಿ ಕೆಲಸ ಮಾಡ್ತಕ್ಕಂಥ ಅರಿವಿಲ್ಲದೆ ಮಾತಾಡ್ತಕ್ಕಂಥ ಮತ್ತು ಸರ್ಕಾರಿ ನಿಯಮವನ್ನೇ ಗಾಳಿಗೆ ತೂರ್ತಿದ್ದಾರೆ. ಯಾವುದೇ ರೀತಿಯಲ್ಲಿ ನಿಯಮಾವಳಿ, ಸರ್ಕಾರಿ ನಿಯಮಾವಳಿ ಪ್ರಕಾರ ಹಾಸ್ಟೆಲ್ ವಾರ್ಡನ್ನು ಅಲ್ಲಿದ್ದು ಸಮಸ್ಯೆಗಳನ್ನ, ವಿದ್ಯಾರ್ಥಿ ಸಮಸ್ಯೆಗಳನ್ನ ಮತ್ತು ಕುಂದುಕೊರತೆಗಳನ್ನ, ಆಹಾರ ಭತ್ಯಗಳನ್ನ ಸಂಪೂರ್ಣವಾಗಿ ಒದಗಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗತ್ತೆ. ಆದ್ರೆ ಅದು ಆತ ದಾವಣಗೆರೆಯಿಂದ ಬಿಲ್ತಿಯ ಓಡಾಡೋದ್ರಿಂದ ಸ್ಥಳೀಯವಾಗಿರೋದಿಲ್ಲ ಮೇಡಮ್. ಅದು ಬಹಳ ಸಮಸ್ಯೆ ಇದೆ. ಹಾಗಾಗಿ ಲಾವಣ್ಯ ಮುಂದಿನ ದಿನಗಳಲ್ಲಿ ಇದು ಮತ್ತೆ ಭ್ರಷ್ಟಾಚಾರ ಕೂಡ ಕೇಳಿ ಬಂದಿದೆ. ಅಲ್ಲಿ ಸರಿಯಾದ ರೀತಿ 35 ಜನ ವಿದ್ಯಾರ್ಥಿಗಳಿದ್ರು ಕೂಡ ಅದಕ್ಕಿಂತ ಹೆಚ್ಚಿನ ಬಿಲ್ ಅನ್ನ ಪಾವತಿಸಿಕೊಂಡು ತನ್ನ ಕಿಸೆಗೆ ಹಣವನ್ನ, ಸರ್ಕಾರಿ ಹಣವನ್ನ ಮತ್ತು ವಿದ್ಯಾರ್ಥಿಗಳ ಹಣವನ್ನ ತೋಚುತ್ತದೆ ಅಂತಕ್ಕಂಥದ್ದು ಮಾಹಿತಿ ಇದೆ. ಲಾವಣ್ಯ ಅವರು, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ.